ಸನ್ಮಾನ್ಯ ಅಧ್ಯಕ್ಷರೇ, ತಾವು ಒಂದೇ ನಿಮಿಷ ಸನ್ಮಾನ್ಯ ಒಂದೇ ನಿಮಿಷ ಅಧ್ಯಕ್ಷರೇ, ತಾವು ಏನ್ ರೂಲಿಂಗ್ ಕೊಟ್ಟಿದ್ದೀರಾ ಅದು ಎಲ್ಲ ಸದನದಲ್ಲಿರೋಂಥ ಏನೋ ಗೌಡ್ರೆ ನೋಡಿ ಅಲ್ಲಿ ಕೈ ಎತ್ತುತ್ತಾ ಇದ್ದಾರೆ ಹಿಂದೆ ನೋಡಿ, ಎಲ್ಲರದು ಕೊಟ್ಟಿದ್ದೀರಾ. ನಾನು ನಮ್ಮ ಗೌರವಾನ್ವಿತ ಲಾ ಮಿನಿಸ್ಟ್ರಿಗೆ ಹೇಳುವಂಥದ್ದು, ಅವ್ರವ್ರಿಗಾದಂಥ ನೋವು. ಈಗ ನಂದೇ ಒಂದು ಮರ್ಯಾದೆ ಇರ್ತದೆ ಎಚ್ ಕೆ ಪಾಟೀಲ್ರೆ, ನೀವು ನಿಮ್ಮ ಏರಿಯಾಗೆ ಹೋದಾಗ ನಿಮ್ಮದೇ ಒಂದು ಗೌರವ ಇರ್ತದೆ. ಗೌರವ ಹೋದ್ಮೇಲೆ ಮನುಷ್ಯ ಬದುಕಿದ್ರೆ ಏನು ಹೋದ್ರೆ ಏನು, ಗೌರವಕ್ಕೋಸ್ಕರ ಎಲ್ಲ ಬದುಕೋದು ನಾವು. ಇವತ್ತು ಅವ್ರಿಗೆ ನೀವು ಆಪರ್ಚುನಿಟಿ ಕೊಡು ಅಂತಿರಲ್ಲ, ಅವರು ಇದು ಕಮಿಟಿಯಲ್ಲಿ ಆಪರ್ಚುನಿಟಿ ಕೊಟ್ಟೇ ಕೊಡ್ತಾರೆ, ನೋಟಿಸ್ ಕೊಡ್ತಾರೆ, ಬರಬೇಕು, ಅವರು ಎಕ್ಸ್ಪ್ಲೈನ್ ಮಾಡಬೇಕು. ಆ ಕಮಿಟಿಯಲ್ಲಿ ನಿಮ್ಮವರೇ ಚೇರ್ಮನ್ ಇದ್ದಾರೆ, ಆಡಳಿತ ಪಕ್ಷದವರೇ ಚೇರ್ಮನ್ ಇರ್ತಾರೆ, ನೋಟಿಸ್ ಕೊಡ್ತಾರೆ, ಬಂದವ್ರು ರಿಪ್ಲೈ ಮಾಡ್ತಾರೆ, ಅಲ್ಲಿ ಜಸ್ಟಿಸ್ ಕೊಟ್ಟೇ ಕೊಡ್ತಾರೆ ಅವರು. ಅಲ್ಲೇ ಏನಾದರೂ ತಪ್ಪು ಇವೆಲ್ಲ ಆದ್ರೆ ಅಲ್ಲೇ ತೀರ್ಮಾನ ಆಗೋಗ್ತೈತೆ. ಇಲ್ಲಿ ಕರೆದು ನಾವು ಇಷ್ಟೊಂದು ಜನ ಕೂತ್ಕೊಂಡು ಅವರಿಗಾಗಿ ಅವಶ್ಯಕತೆ ಇಲ್ಲ ಪಾಟೀಲ್. ಮಂತ್ರಿಗಳು ಅವರು ನಿಮ್ಮ ಸದಸ್ಯರಿಗಾಗಿರುವಂಥದ್ದು, ಮತ್ತಿನವ್ರಿಗಾಗಿರುವಂಥದ್ದು ಇಲ್ಲಿ ರಕ್ಷಣೆ ಮಾಡುವಂಥದ್ದಲ್ಲ. ಆದರೆ ಇದು ನೀವು ಪ್ರಿವಿಲೇಜ್ ಕಮಿಟಿ ಕಳಿಸಿ ಅದೆಲ್ಲ ಆಗಿ ಆ ಪ್ರೊಸೀಜರ್ ಎಲ್ಲ ಆಗಿ ಈಗ ಮಾನ್ಯ ಬೆಲ್ಲದವ್ರು ಹೇಳಿದಾರಲ್ಲ, ಅಲ್ಲಿ ಹೈಕೋರ್ಟ್ನವ್ರಿಗೂ ಸಹಿತ ನಾವು ಜೈಲಿಗೆ ಹಾಕಿಸ್ಬೋದು. ನೋ, ದಟ್ ಈಸ್ ನಾಟ್ ದಿ ಪ್ರೊವಿಷನ್ಸ್ ಇನ್ ದಿ ಲಾ. ಅದು ಒಂದು ಸೆಕೆಂಡ್ ಕೇಳಿ. ಆದರೆ ಈ ಸಂದರ್ಭದಲ್ಲಿ ಅದು ಚರ್ಚಾ ವಸ್ತು ಅಲ್ಲ. ಯಾಕಂದ್ರೆ ಇದು ಶಾಸಕರ ಗೌರವದ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡುವಾಗ ನೀವು ಹೇಳಿದ್ದು ಸರಿ ಇರಲಿ ತಪ್ಪಿರಲಿ, ನೀವು ಹೇಳಿರ್ತಕ್ಕಂಥ ಮಾತನ್ನು ನಾನು ಬೆಂಬಲಿಸಬೇಕಾಗತ್ತೆ ಒಬ್ಬ ಶಾಸಕನಾಗಿ. ಆದ್ದರಿಂದ ಅವುಗಳ ಬಗ್ಗೆನೂ ಚರ್ಚೆ ಆಗಬೇಕು ಅನ್ನುವಂಥ ಸಂದರ್ಭಕ್ಕೆ ನಾನು ಹೋಗೋದಿಲ್ಲ. ಆದರೆ ಇಷ್ಟೇ ತಮ್ಮಲ್ಲಿ ಅರಿಕೆ ಮಾಡ್ಕೋತೀನಿ, ತಾವು ತಮ್ಮ ಚೇಂಬರ್ನಲ್ಲಿ ಕರೀರಿ. ಅದು ಎಸ್ ಅಧ್ಯಕ್ಷರ ತೀರ್ಮಾನ ಇಡೀ ಸದನ ನಿಮ್ಮ ಆದೇಶ ಎರಡೂ ಪ್ರಕರಣ ಹಕ್ಕುಚ್ಯುತಿ ಕೊಟ್ಟಿದ್ದೀರಿ, ನಾವು ಅದನ್ನು ಸ್ವಾಗತಿಸ್ತೇವೆ. ರಾಮಮೂರ್ತಿ ಅವರು ಯಾಕೆ ಮಾತಾಡ್ತೀವಿ ನೀವೆಲ್ಲ? ದಿಸ್ ಇಸ್ ದಿ ಸಬ್ಜೆಕ್ಟ್ ಟು ಬಿ ರೆಫರ್ಡ್ ಟು ಪ್ರಿವಿಲೇಜ್ ಕಮಿಟಿ ಅಂತೇಳಿ ನೀವು ನಿರ್ಣಯಕ್ಕೆ ಬಂದ್ರೆ ಅಂದ್ರೆ ನಮ್ದೇನು ತಕರಾರು ಇಲ್ಲ, ನೀವು ನಿರ್ಣಯಿಸೋದು. ಅದಕ್ಕೆ ತಮ್ಮ ನಿರ್ಣಯವನ್ನ ಪುನರ್ ಪರಿಶೀಲನೆ ಮಾಡಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ನೀವೇ ಬೇಡ. ಈಗ ನೋಡ್ರಿ ಅಲ್ಲಿ ಮತ್ತಿ ಮಾಡೋರ್ ಮೇಲೆ ಅವ್ರ ಶಾಸಕ ಕೊರಳಿಗೆ ಹಾಕಿದಾನ, ಅಲ್ಲಿ ಕೆಲಸ ಹೆಂಗ್ ಮಾಡ್ಬೇಕು? ಆಯ್ತು ಚರ್ಚೆ ಬೇಡ, ಟ್ರಾನ್ಸ್ಫರ್ ಮಾಡ್ರಿ. ನಿಮ್ ಸದಸ್ಯರಿಗೆ ಈಗ ಸರ್ಕಾರ ತಾವು ಇವತ್ತು ಒಂದು ಉತ್ತಮ ಒಂದು ಸಿಸ್ಟಮ್ ಇಂದಾಗಿ ಈ ರೀತಿ ಮಾಡುವಂತ ಹೇಳಿದಿರಿ. ಆದ್ರೆ ನನ್ನ ಆತ್ಮಸಾಕ್ಷಿ ಏನಂತ ಅಂತ ಹೇಳಿದ್ರೆ, ಇಂಥ ಅಧಿಕಾರಿಗಳಿಗೆ ನಮ್ಮ ಕಚೇರಿಯಲ್ಲಿ ಯಾವುದೇ ಅವಕಾಶ ಕೊಡಬಾರ್ದು. ಆಯ್ತಾ? ಅವರು ಪ್ರಿವಿಲೇಜ್ ಕಮಿಟಿ ಹೋಗಿ ಅಲ್ಲಿ ಏನ್ ಬೇಕಾದವರು ಮಾಡಿಕೊಳ್ಳಿ. ಪ್ರಿವಿಲೇಜ್ ಕಮಿಟಿ ಮಾತ್ರ ಇದನ್ನು ನಿಭಾಯಿಸಿ ಆದಷ್ಟು ಬೇಗನೆ ತೀರ್ಮಾನ ಕೊಡ್ಬೇಕು. ನಮ್ಗೆ ಅಧಿಕಾರಿ ಇಂಪಾರ್ಟೆಂಟ್, ನಮ್ಗೆ ಶಾಸಕರು ಇಂಪಾರ್ಟೆಂಟ್. ಇದರಲ್ಲಿ ಅವರ ಕೆಲಸ ಕಾರ್ಯಗಳ ಬಗ್ಗೆ ನಮ್ಗೆ ಗೊತ್ತಿಲ್ಲ, ಅದು ಅವ್ರು ಹೇಳಿ ಸತ್ಯ ಇರ್ಬೋದು, ಅಲ್ಲಿ ವಿಚಾರ ಇರ್ಬೋದು, ಆನೆಸ್ಟ್ ಇರ್ಬೋದು. ಆದ್ರೆ ಶಾಸಕ ಅಗೌರವ ತೋರಿಸುವಂಥದ್ದು, ಕರೆದಾಗ ಮಾತಲ್ಲಿ ಕೂತ್ಕೊಂಡು ಯೋಗ್ಯ ಮಿನಿಸ್ಟರ್ಗಳು ತಾವೊಂದು ಶಾಸಕ ಕರೆದ ಎಲ್ಲಿಗೋ ಕಾದು ಕೂತ್ಕೊಂಡು ನಿಮ್ಮ ಸಮಯ ಬಿಟ್ಟು ಬಂದು ಕೂತ್ಕೊಂಡು ಅದು ಅರ್ಧ ಗಂಟೆ ನೀವು 10 ನಿಮಿಷ ಮಾತಾಡಿ ಶಾಸಕರ ಜೊತೆ ಎಲ್ಲಿದ್ರು ಕೂಡ ಮಾತಾಡಿಕೊಂಡು ಹೋಗ್ತೀರಿ. ಅಧಿಕಾರಿಗಳೇನಿದು ಪ್ರಾಬ್ಲಮ್? ಯು ಆರ್ ದಿ ಗವರ್ಮೆಂಟ್, ದೇ ಆರ್ ದಿ ಗವರ್ಮೆಂಟ್ ಸರ್ವೆಂಟ್ಸ್. ಇದರಲ್ಲಿ